ನಾವು ಸ್ವೀಕರಿಸುವಂಥ ಅನ್ನ ದೋಷಗ್ರಸ್ತವಾಗಿರಬಾರ್ದು. ಯಾಕೆ ಈ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲ್ಕೊಂಡಿದ್ದಾರೆ. ಉತ್ತರಾಯಣ ಕಾಲಕ್ಕಾಗಿ ನಿರೀಕ್ಷೆ ಮಾಡಿಕೊಂಡಿದ್ದಾರೆ. ಅವರ ಸುತ್ತಮುತ್ತಲೂ ಪಾಂಡವ ಪರಿವಾರ ನಿಂತ್ಕೊಂಡಿದೆ, ಕೌರವ ಪರಿವಾರ ಇಲ್ಲವಾಗಿದೆ. ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರನ್ನು ಕೃಷ್ಣ ಪರಮಾತ್ಮ ಕೇಳ್ಕೊತಾನೆ, ತಾವು ಇನ್ನೇನು ಗತಪ್ರಾಣರಾಗ್ತಾ ಇದ್ದೀರಾ, ಗತಾಸು ಆಗ್ತಾ ಇದ್ದೀರಾ, ಇದೆಲ್ಲ ಸೇರಿರ್ತಕ್ಕಂಥ ನಮ್ಮಗಳಿಗೆ ನೀವು ಸ್ವಲ್ಪ ಧರ್ಮಶಾಸ್ತ್ರವನ್ನು, ಧರ್ಮೋಪದೇಶವನ್ನು ಮಾಡಬೇಕು ಅಂತ. ಆವಾಗ ಭೀಷ್ಮಾಚಾರ್ಯರು ಧರ್ಮದ ಕುರಿತಾಗಿರ್ತಕ್ಕಂಥ ಕೆಲವು ಉತ್ತಮವಾದಂಥ ಮಾತುಗಳನ್ನು ಹೇಳ್ತಾರೆ. ದ್ರೌಪದಿಯು ಕೂಡ ಅಲ್ಲೇ ನಿಂತ್ಕೊಂಡಿರ್ತಾಳೆ, ಅವಳು ಕೂಡ ಅವರ ಮಾತುಗಳನ್ನು ಕೇಳಿಸ್ಕೊತಾಳೆ. ಭೀಷ್ಮರು ತಮ್ಮ ಮಾತುಗಳಲ್ಲಿ ಹೆಣ್ಣು ಮಕ್ಕಳ ಕುರಿತು, ಹೆಣ್ಣು ಮಕ್ಕಳನ್ನು ಗೌರವಿಸುವ ಕುರಿತು, ಅವ್ರನ್ನ ಆಧರಿಸುವ ಕುರಿತು, ನಾರಿ ಪ್ರತ್ಯಕ್ಷ ದೇವತಾ, ರಾಜ ಪ್ರತ್ಯಕ್ಷ ದೇವತಾ ಅಲ್ಲ, ನಾರಿ ಪ್ರತ್ಯಕ್ಷ ದೇವತಾ ಅನ್ನುವಂಥ ವಿಷಯದ ಕುರಿತು ಕೆಲವು ಮಾತುಗಳು ಹೇಳ್ತಾರೆ. ದ್ರೌಪದಿ ಭೀಷ್ಮಾಚಾರ್ಯರಿಗೆ ಕೇಳ್ತಾಳೆ, ಅಲ್ಲ ತಾತ, ಅಜ್ಜ, ಇವತ್ತು ನೀನು ನಾರಿ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾ ಇದೀಯಾ, ಆವತ್ತು ತುಂಬು ಸಭೆಯಲ್ಲಿ ಆ ದುಶ್ಯಾಸನ ನನ್ನ ವಸ್ತ್ರಾಪಹರಣ ಮಾಡ್ತಾ ಇರುವಾಗ ನೀನು ಸುಮ್ಮನೆ ಕೂತ್ಕೊಂಡಿದ್ದೆ, ನತಮಸ್ತಕನಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ. ಆವಾಗ ಅದು ಬೇಡ, ಅದು ಕೂಡುದು ಅಂತ ನೀನು ಹೇಳಿಲ್ಲ, ಇವಾಗ ದೊಡ್ಡ ಧರ್ಮಶಾಸ್ತ್ರ ಹೇಳ್ತಾ ಇದೆಯಾ ಅಂತ ಸ್ವಲ್ಪ ತರಾಟೆಗೆ ತೊಗೊಳ್ತಾಳೆ. ಆವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ತಾಯಿ, ಅಮ್ಮ, ನೀನು ಹೇಳೋದು ಸರಿ ಇದೆ. ಆವಾಗ ನನ್ನಲ್ಲಿ ದುರ್ಯೋಧನ ದೋಷಪೂರಿತ ಅನ್ನ ಇತ್ತು, ಈವಾಗ ನಾನು ಶುದ್ಧಿಗೆ ಒಳಗಾಗಿದ್ದೇನೆ, ಅನ್ನ ದೋಷದಿಂದ ಮುಕ್ತನಾಗಿದ್ದೇನೆ, ಅನ್ನೇನ ಬದ್ಧೋಸ್ಮಿ ಅನ್ನುವಂಥದ್ರಿಂದ ಮುಕ್ತನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಅನ್ನವೇ ಇಷ್ಟು ದೋಷಗ್ರಸ್ತವಾಗಿರಬೇಕಾದ್ರೆ ಅನುದಾನ ಇನ್ನೆಷ್ಟು ದೋಷಗ್ರಸ್ತವಾಗಿರಬಹುದು ಅನ್ನೋದನ್ನು ನಾವುಗಳು ಆಲೋಚಿಸಬೇಕು. ಅನುದಾನ ತೆಗೆದುಕೊಳ್ಳುವ ವಿಷಯದಲ್ಲಿ ನಾವು ಸ್ವಾಮೀಜಿಗಳು ಕೂಡ ಭಾಳಷ್ಟು ಜಾಗರೂಕರಾಗಿರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ.